ವಾಣಿಜ್ಯ ಮಳಿಗೆಗಳ ಮುಂಭಾಗದ ಬೋರ್ಡ್ಗಳಲ್ಲಿ ಶೇಕಡಾ 60ರಷ್ಟು ಕನ್ನಡ ಭಾಷೆ ಕಡ್ಡಾಯ ಪಾಲನೆ ಮಾಡಲು ಆಗ್ರಹಿಸಿ ಧಾರವಾಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ರ್ಯಾಲಿ ವೇಳೆ ಇಂಗ್ಲಿಷ್ ಬೋರ್ಡ್ಗಳನ್ನು ಒಡೆಯಲು ಕರವೇ ಕಾರ್ಯಕರ್ತರು ಯತ್ನಿಸಿದರು. ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ನಂತರ ಒಂದು ವಾರದಲ್ಲಿ ವಾಣಿಜ್ಯ ಮಳಿಗೆ ಮಾಲೀಕರು ನಾಮಫಲಕಗಳಲ್ಲಿ ಶೇಕಡಾ 60ರಷ್ಟು ಕನ್ನಡವನ್ನು ಕಡ್ಡಾಯಗೊಳಿಸಬೇಕೆಂದು ಗಡುವು ನೀಡಿದರು. ಒಂದು ವೇಳೆ ಮಾಡದಿದ್ದಲ್ಲಿ ಅಂಗಡಿಗಳ ಮುಂದೆಯೇ ಹೋರಾಟ ಮಾಡುವುದಾಗಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದಿಂದ ಏನಿವತ್ತು ಜಾಗೃತಿ ಒಂದು ವರ್ತಕರಿಗೆ ಜಾಗೃತಿ ಕನ್ನಡ ನಾಮಫಲಕದ ವಿಷಯವಾಗಿ ಹೋರಾಟ ಹಮ್ಮಿಕೊಂಡಿದ್ವಿ. ಅದರದ್ದು ಇವತ್ತು ಮುಂದುವರೆದ ಭಾಗವಾಗಿ ಬೆಂಗಳೂರಿಂದ ಹೋರಾಟದ ಡಿಸೆಂಬರ್ 27 ಹೋರಾಟದ ಮುಂದುವರೆದ ಭಾಗವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರ್ನಾಟಕದಾದ್ಯಂತ ಇವತ್ತು ಹೋರಾಟ ಮಾಡಲಾಯಿತು. ಅದೇ ತರ ಧಾರವಾಡದಾಗೂ ಮಾಡಿದ್ವಿ. ನಾವು ಧಾರವಾಡದ ಜುಬ್ಲಿ ಸರ್ಕಲ್ ಇಂದ ಮೆರವಣಿಗೆ ಹೊರಟು ಸುಭಾಷ್ ರೋಡ್, ಗಾಂಧಿ ಚೌಕಿಂದ ಹಿಡ್ಕೊಂಡು ಟಿಕಾರಿ ರೋಡ್ ಮುಖಾಂತರ ಬಂದು ಮತ್ತು ಕೋರ್ಟ್ ಸರ್ಕಲ್ ಇಂದ ಹಾದು ಜುಬ್ಲಿ ಸರ್ಕಲ್ಗೆ ನಮ್ಮ ಹೋರಾಟ ಎಂಡ್ ಆಯ್ತು. ನಾವು ಗ್ರಾಹಕರಿಗೆ ವರ್ತಕರಿಗೆ ಈ ಮುಖಾಂತರ ತಿಳಿಸುವುದೇನೆಂದ್ರೆ, ನಾವು 13ನೇ ತಾರೀಕಿನ ಒಳಗೆ ಸರ್ಕಾರ ಮತ್ತೊಮ್ಮೆ ಗಡುವು ಕೊಟ್ಟಿತ್ತು. ಅವ್ರಿಗೆ 2 ತಿಂಗಳು ಗಡುವು ಕೊಟ್ಟಿತ್ತು, ಸುಧಾರಿಸಿಲ್ಲ, ಬದಲಿ ಆಗಿಲ್ಲ. ನೀವು ಈಗ 2 ವಾರಗಳ ಗಡುವು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಾರ, ಉಪಮುಖ್ಯಮಂತ್ರಿಗಳು, ಮಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು ಕೊಟ್ಟಾರ ಅವ್ರಿಗೆ. ಹಾಗಾಗಿ ಕರ್ನಾಟಕದ ಸರ್ಕಾರ ಏನು ಒಂದು ಕಾನೂನನ್ನು ಮಾಡೈತಿ, ಆ ಕಾನೂನಿಗೆ ಬದ್ಧವಾಗಿ ನಡೀರಿ. ನಿಮ್ಮ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡಾ 60% ನೀವು ಕನ್ನಡ ಅಕ್ಷರಗಳನ್ನ ದೊಡ್ಡ ಮಟ್ಟದಾಗಿ ಬರೆದು ಹಾಕೊಂಡು ನೀವು ಮಾಡಿದ್ದ ಕರೆ ಆದ್ರೆ ನೀವು ವ್ಯಾಪಾರ ಮಾಡಕ್ ನಾವು ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಮನ್ನ ಪೊಲೀಸರು ಕೇಸ್ ಹಾಕ್ಲಿ, ಏನೇ ಮಾಡ್ಲಿ, 100 ಕೇಸ್ ಹಾಕಿಸ್ಕೊಂಡಿದೀವಿ. ಇನ್ನೂ 100 ಕೇಸ್ ಹಾಕಿದ್ರು ಪರವಾಗಿಲ್ಲ. ಕನ್ನಡದ ವಿಷಯದಲ್ಲಿ ನಾವು ಆ ನಾಮಫಲಕವನ್ನು ಕಿತ್ತೊಗೆಯೋದ್ರ ಮುಖಾಂತರ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ. ಅದೇ ರೀತಿ ನಿಮ್ಗೇನು ಇಷ್ಟು ಬಲ್ಯಾಕೇನು ಸಹಕಾರ ಮಾಡ್ಯಾರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಒಬ್ಬ ಕಮಿಷನರ್ನಿಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಮಹಾನಗರ ಪಾಲಿಕೆ ಕಮಿಷನರ್ನಿಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಅವರಿಗೆ ಸವಲತ್ತು ಕೊಟ್ಟಿದ್ದ ಕರೆ ಆದ್ರೆ ಮಹಾನಗರ ಪಾಲಿಕೆಗೆ ಬೀಗ ಜಡಿಯೋದ್ರ ಮುಖಾಂತರ ತಕ್ಕ ಪಾಠ ಕಲಿಸ್ತೇವೆ ಅಧಿಕಾರಿಗಳಿಗಂತ ಈ ಮೂಲಕ ಹೇಳಕ್ಕೆ